ಸ್ಥಳ ಕಾರನಾಡು ಎಂಬ ಒಂದು ಊರಿನ ಶೈಕ್ಷಣಿಕ ನಗರಿ. ಪಾತ್ರಗಳು ಅನನ್ಯ ಹೈಸ್ಕೂಲ್ನಲ್ಲಿ 10ನೇ ತರಗತಿಯ ವಿದ್ಯಾರ್ಥಿನಿ, ಚಿನ್ನದ ಮೇಲೆ ದೊಡ್ಡ ಕನಸುಗಳಿರುವ ಸ್ತಬ್ಧ, ಪ್ರತಿಭಾವಂತಿ ಹುಡುಗಿ. ಅರವಿಂದ್ ಸರ್ 28 ವರ್ಷದ ಇಂಗ್ಲಿಷ್ ಟೀಚರ್, ಶಿಸ್ತಿನ ಬಗ್ಗೆ ಕಠಿಣ, ಆದರೆ ಮನಸ್ಸು ಬಹಳ ಹಾಸ್ಯಭರಿತ ಮತ್ತು ಔದಾರ್ಯವಂತ. ಭಾಗ 1 ಮುಕುರದ ಮೊದಲ ಬಿಂದು. ಅನನ್ಯ ಗೆಳೆಯರಿಗಿಂತ ಹಾಸುಹೊಕ್ಕಲು ಕನಸುಗಳ ಹುಡುಗಿ. ಎಲ್ಲರಿಗಿಂತ ಭಿನ್ನವಾಗಿ ಆಲೋಚಿಸುತ್ತಿದ್ದಳು. ಇಂಗ್ಲಿಷ್ ಅಂದ್ರೆ ಅದಕ್ಕೆ ವಿಶೇಷ ಪ್ರೀತಿ. ಅವಳಿಗೆ ನವಿಲಂತೆ ಮಾತನಾಡೋ ಚಟ. ಆದರೆ ಈ ವಿಷಯದಲ್ಲಿ ಅರಿವಿಲ್ಲದವರು ಬಹಳಷ್ಟು. ಏಕೆಂದರೆ ಅವಳ ಧ್ವನಿ ಮಾತ್ರ ಅಂತರಾಳದಲ್ಲಿ ಕಿರಿದಾಗಿರುತ್ತಿತ್ತು. ಅರವಿಂದ್ ಸರ್ ಹೊಸದಾಗಿ ಶಾಲೆಗೆ ಬರುವಾಗ ವಿದ್ಯಾರ್ಥಿಗಳು ಕಂಠಸ್ಥವಾಗಿ ಹೆದರಿದ್ರು. ಆದರೆ ಅನನ್ಯ ಮಾತ್ರ ಅವನ ಓದಿಸುವ ಶೈಲಿಗೆ ಹುಚ್ಚಾಗಿದ್ದಳು. ಆಂಗ್ಲ ಸಾಹಿತ್ಯದ ಆಳವನ್ನು, ಅವನು ನೀಡುವ ಪುನಃ ಪ್ರೇರಣೆಯನ್ನು ಪ್ರೀತಿಸುತ್ತಿದ್ದಳು. ನಿಜಕ್ಕೂ ಹಬ್ಬದಂತೆ ಅವನ ಪಾಠಗಳು ಅವಳ ಹೃದಯದಲ್ಲಿ ಬಡಿದುಕೊಳ್ಳುತ್ತಿದ್ದವು. ಭಾಗ 2 ಪ್ರೀತಿ ಎನ್ನುವುದು ನಿಶ್ಶಬ್ದವಾದ ಸಂಗೀತ. ಅವನಿಗೆ ಅನನ್ಯ ವಿಶೇಷವಾಗಿ ಕಾಣಿಸುತ್ತಿದ್ದಳು. ಪ್ರಶ್ನೆ ಕೇಳುವ ತಂಗಾಳಿಯಂತೆ, ಕವಿತೆಯೊಂದರಂತೆ. ಆದರೆ ಅವನು ಮನಸ್ಸಿನಲ್ಲಿ ಎದೆಗಟ್ಟಿದ್ದ ವಿದ್ಯಾರ್ಥಿನಿ ಮೇಲೆ ತೋರಿಸೋ ಪ್ರೀತಿ ಎಂದರೆ ಪಾಪ. ಆದರೂ ದಿನಗಳು ಹೋಗುತ್ತಾ ಹೋದಾಗ ಅವಳ ಪ್ರಶ್ನೆಗಳು, ಅವಳ ನಗು, ಅವಳ ಪತ್ರಗಳಲ್ಲಿ ಬರೆದ ಪ್ರಬಂಧಗಳು, ಇವೆಲ್ಲ ಅವನ ಮನಸ್ಸಿನಲ್ಲಿ ಮೋಡಗಳಂತೆ ಜಮೆಯಾಡುತ್ತಾ ಹೋದವು. ಒಂದು ದಿನ ಅವಳ ಪ್ರಬಂಧದಲ್ಲಿ ಇಂಗ್ಲಿಷ್ ಸಾಲು ಬಂತು. ಲವ್ ಇಸ್ ನಾಟ್ ವಾಟ್ ವಿ ಸ್ಪೀಕ್, ಇಟ್ಸ್ ವಾಟ್ ಸೈಲೆನ್ಸ್ ಸ್ಕ್ರೀಮ್ಸ್. ಅವನ ಹೃದಯದ ನದಿಗೆ ಕಲ್ಲು ಬಿದ್ದಂತೆ ಆಯಿತು. ಭಾಗ 3 ಮೊದಲು ಮಿಂಚು, ಬಳಿಕ ಮಳೆ. ಅವಳು ಶಾಲೆಯ ಕೊನೆಯ ದಿನದಲ್ಲಿ ಒಂದು ಪುಸ್ತಕದಲ್ಲಿ ಪುಟದ ಮಧ್ಯೆ ಒಂದು ಚಿಟ್ ಹಾಕಿ ಕೊಟ್ಟಳು. ಮಿಸ್ಟರ್ ಅರವಿಂದ್, ನನ್ನ ಮೊದಲ ಪ್ರೇಮ ನೀವು. ಇದನ್ನು ಹೇಳುವುದಕ್ಕೆ ಶಕ್ತಿಯಿಲ್ಲ, ಆದರೆ ಕಲಿತೆ, ಪ್ರೀತಿ ಅರ್ಥವಾಗೋದೇ ನಿಂತಿರುವ ನೋಟಗಳಲ್ಲಿಯೇ. ಅವನಿಗೆ ನೋವು ಆಯಿತು, ನಗೆಯೂ. ಆತನು ಉತ್ತರ ಕೊಟ್ಟಿಲ್ಲ, ಏಕೆಂದರೆ ಆತನು ಶಿಕ್ಷಕ, ಅವಳು ವಿದ್ಯಾರ್ಥಿನಿ. ಭಾಗ 4 ವರ್ಷಗಳ ನಂತರ. ಅನುಷ್ಕಾ ಎಂಬ ಯುವ ಲೇಖಕಿ ತನ್ನ ಮೊದಲ ಪುಸ್ತಕ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ವೇದಿಕೆಗೆ ಬರ್ತಾಳೆ. ಪಾಠದ ಪ್ರಭಾವದ ಬಗೆಗೆ ಮಾತನಾಡುತ್ತಾಳೆ. ಅವಳ ಪುಸ್ತಕದ ಮುಡುಪು ಪುಟದಲ್ಲಿ ಈ ಲೈನ್ ಇರುತ್ತದೆ: To the one who taught me that silence can be poetry, Murada. ಆ ಕಾರ್ಯಕ್ರಮದ ಕೊನೆಗೆ ಓರ್ವ ಪುಟ್ಟ ನಗೆ ಬರುವ ಬಿಳುಪಾದ ಶರ್ಟ್ನಲ್ಲಿ ನಿಂತಿದ್ದ 40 ರ ದಾಟಿದ ವ್ಯಕ್ತಿ ದೃಷ್ಟಿಯನ್ನು ಅಟ್ಟುತ್ತಾನೆ. ಅವಳು ನೋಟ ಹಾಕುತ್ತಾಳೆ. ಕ್ಷಣವೇ ನಿಂತಂತೆ ಆಗುತ್ತದೆ. ಅಂತ್ಯ, ಪ್ರೀತಿಯ ಮೌನ ನುಡಿ. ಅವರು ಮಾತಾಡಿಲ್ಲ, ಅವರು ಬರೆಯಲಿಲ್ಲ, ಆದರೆ ಅವರ ನಡುವಿನ ಪ್ರೀತಿ ಎಂಬುದು ಕಾಲದೊಳಗೆ ಮರೆಯದಂತೆ ಕಂಡರೂ ಮನಸ್ಸಿನೊಳಗಿನ ಮೌನ ಹಾಡಾಗಿ ಉಳಿದುಕೊಂಡಿತು. ಹೆಟ್ಟಿ ಸಿನಿಮಾ ತರಹ ಈ ಕತೆ ಹೌದಾ? ಇಷ್ಟವಾಯಿತಾ? ಇನ್ನೂ ಹೆಚ್ಚು ಪ್ರಾಸಂಗಿಕವಾಗಿ ನಿನಗೆ ಬೇಕಾದರೆ ನಾನು ಮುಂದುವರಿಸಬಹುದು. ಕಾಲೇಜು ಭಾಗ, ಮದುವೆ, ಮತ್ತೆ ಭೇಟಿಯಾಗುವ ಸೀನ್, ಅಥವಾ ಬೇರೆ ಫಿನಾಲೆ. ಹೇಳು, ನಿನ್ನ ಐಡಿಯಾ, ಹಾಗೆ ರೂಪಿಸ್ತೀನಿ.